ನಂಜಪ್ಪ ಬಂದಿದ್ರಲ್ಲ, ಏನಾಯ್ತು? ನಿಮ್ ಮನೆತನಕ್ಕೆ ಸರಿ ಹೋಗುವಂತ ಹುಡುಗಿ ಯಾವ್ದಾದ್ರು ಗೊತ್ತಾಯ್ತಾ? ಗೊತ್ತಾಗಕ್ಕ ಕೋತಿ ಬಿಡ್ಬೇಕಲ್ಲ, ನನ್ ಮೂಡೆಲ್ಲ ಹಾಳಾಗೋಯ್ತು. ಕೋತಿನ? ಯಾರು? ಆ ಬ್ರೋಕರ್ ಮಂಜಪ್ಪನಾ? ಅಲ್ಲ ಹನುಮಂತಣ್ಣ, ಅವಳು. ಯಾರು? ಅತ್ತೆ ನೀರ್ ನಿಲ್ಸೆ. ಏನತ್ತೆ ನೀವ್ ಮುಖ ತೊಳ್ಕೊಳ್ಳೋದಲ್ದೆ ನನಗೂ ಮುಖ ತೊಳಸ್ಬಿಟ್ರಿ. ಆ ಫೇಸ್ ಪ್ಯಾಕ್ ಇನ್ನೊಂದ್ ಅರ್ಧ ಗಂಟೆ ಇದ್ದಿದ್ರು ಫೇಸ್ಗೆ ಯೂಸ್ ಆಗಿರ್ತಿತ್ತು. ಇನ್ ಅರ್ಧ ಗಂಟೆ ಫೇಸ್ ಪ್ಯಾಕ್ ಇದ್ದಿದ್ರೆ ಮುಖ ಪಳಪಳ ಅಂತ ಹೊಳಿತಿತ್ತು. ಆಗ ಮಾವಂಗೆ ಮತ್ತೆ ನಿಮ್ಮೇಲೆ ಹೊಸದಾಗಿ ಸುಮ್ನೆ ಇದ್ಬಿಟ್ರೆ ಸರಿ. ಇಷ್ಟು ದಿನ ನಮ್ಮ ಯಜಮಾನ್ರು ನಿನ್ನನ್ ಬಯೋ ನೆಪದಲ್ಲಿ ನನ್ನನ್ ಬೈತಿದ್ರು, ಇವತ್ತು ನೇರವಾಗಿ ನನ್ನನ್ನೇ ಬಯೋ ಹಾಗಾಯ್ತು. ಅತ್ತೆ, ಮಾವಂಗೆ ನಿಮ್ಮೇಲೆ ಕೋಪ ಮಾಡ್ಕೊಳಕ್ ಆಗಲ್ಲ ಬಿಡಿ. ಇನ್ನು ನನ್ ಮೇಲಿರೋ ಸಿಟ್ಟ ಕಂಟಿನ್ಯೂ ಮಾಡೋದಕ್ಕೆ ಹೊಸ ಕಾರಣ ಸಿಕ್ತು ಅಷ್ಟೇ. ಅದೇನ್ ಬೇಕಾದ್ರೂ ಆಗಿರ್ಲಿ, ಇವತ್ತು ನಮ್ಮ ಯಜಮಾನ್ರಿಗೆ ಇಷ್ಟ ಇಲ್ದಿರೋ ಕೆಲಸ ಮಾಡ್ಬಿಟ್ಟೆ. ಇಷ್ಟು ವರ್ಷದಲ್ಲಿ ಒಂದ್ಸಲಿ ಕೂಡ ನಾನು ಹೀಗ್ ಮಾಡಿರ್ಲಿಲ್ಲ ಗೊತ್ತಾ. ನನ್ ತಲೆಗದೇನ್ ಮಂಕ್ ಪಡ್ತಿತ್ತೋ ಏನೋ. ನಿನ್ನ ಮಾತ್ ಕೇಳ್ಕೊಂಡು ನನ್ ಗಂಡನ್ ವಿರುದ್ಧ ನಡೆದ್ಬಿಟ್ಟೆ. ಅತ್ತೆ, ಇನ್ನು ಯಾವ ಕಾಲದಲ್ಲಿ ಇದ್ದೀರಾ ನೀವು? ಮುಖಕ್ಕೆ ಒಂದ್ ಫೇಸ್ ಪ್ಯಾಕ್ ಹಾಕೊಳ್ಳೋದು ತಪ್ಪೆ. ಈ ಮನೇಲಿ ನನ್ ಗಂಡಂಗ್ ಇಷ್ಟ ಇಲ್ದಿರೋ ಕೆಲ್ಸ ಯಾವ್ದು ಮಾಡಿದ್ರು ಅದು ತಪ್ಪೆ. ಇಲ್ಲಿ ನೋಡು, ಇದೇ ಕೊನೆ. ಇನ್ಮೇಲೆ ನನ್ ಕೈ ನಿಂತ ಕೆಲ್ಸ ಎಲ್ಲ ಮಾಡಿಸ್ಬೇಡ ನೀನು. ಏನ್ ಯೋಚನೆ ಮಾಡ್ತಿದ್ಯಾ? ನಾನ್ ಹೇಳಿದ್ ನಿನಗೆ ಅರ್ಥ ಆಯ್ತಾ? ಅರ್ಥ ಆಯ್ತು ಅತ್ತೆ. ಏನ್ ಅರ್ಥ ಆಯ್ತು? ಮುಂದಿನ ಸಲ ಫೇಸ್ ಪ್ಯಾಕ್ ಹಾಕೊಳ್ಳೆ ಮನೆಯಲ್ಲಿ ಮಾವ ಇರಬಾರ್ದು. ಮಾವ ಬರೋದಕ್ಕೂ ಮುಂಚೆ ಮುಖ ತೊಳ್ಬಿಡ್ಬೇಕು. ಅಕಸ್ಮಾತ್ ಮಾವ ಅಂಗಡಿಯಿಂದ ಹೊರಡೋದಕ್ಕೂ ಮುಂಚೆ ಫೋನ್ ಮಾಡಿ ನಮ್ಗೆ ಹೇಳಿಬೇಕು. ಹಾಗೆ ಅವಾಂತರನೇ ಇರಲ್ಲ. ಅಯ್ಯೋ ನನ್ನ ಕರ್ಮ. ಹೋಗಿ ಹೋಗಿ ನಿನ್ ಹತ್ರ ಹೇಳ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ ಅಷ್ಟೇ. ಸಾಲದಕ್ಕೆ ಆ ಬ್ರೋಕರ್ ಅಣ್ಣ ಇವತ್ತೇ ನಮ್ ಮನೆಗ್ ಬರ್ಬೇಕಾ? ನಮ್ಮನ್ನ ಅವತಾರದಲ್ಲಿ ನೋಡಿ ಅವ್ರ ಅದೇನ್ ಅನ್ಕೊಂಡ್ರೋ ಏನೋ. ಇನ್ನೇನ್ ಅನ್ಕೊಂಡಿರ್ತಾರೆ? ಅತ್ತೆ ಸೊಸೆ ಎಷ್ಟು ಅನ್ಯೋನ್ಯವಾಗಿದ್ದಾರೆ. ಬೀದಿ ಬೀದಿಗೂ ಮನೆಗೂ ಈ ತರ ಅತ್ತೆ ಸೊಸೆ ಇದ್ರೆ ಪ್ರತಿ ಒಂದ್ ಮನೇನು ನಂದ ಗೋಕುಲ ಆಗಿರುತ್ತೆ ಅಂತ ಅನ್ಕೊಂಡಿರ್ತಾರೆ. ಅನ್ಕೋತಾರೆ. ಈಗ ಮಾತಾಗಿದ್ರೆ ನನ್ ಜೊತೆ ಬಾ, ಅವ್ರಿಬ್ರಿಗೂ ಕಾಫಿ ಕೊಡ್ಬೇಕು. ಅತ್ತೆ, ಮಾವಂಗ್ ಇವತ್ ನಾನ್ ಕಾಫಿ ಮಾಡ್ಲಾ? ಹಾಳಾಗಿರೋ ಮಾವನ್ ಮೂಡು ಪಟ್ ಅಂತ ಸರಿ ಹೋಗುತ್ತೆ. ಬೇಡ ತಾಯಿ, ಮತ್ತೆ ಆ ವಿಷಯಕ್ಕೆ ಬಯಸ್ಕೊಳಕ್ಕೆ ನನಗೆ ಇಷ್ಟನೂ ಇಲ್ಲ, ಧೈರ್ಯನೂ ಇಲ್ಲ. ತಾವ್ ದಯವಿಟ್ಟು ಬೇರೆ ಯಾವ್ದನ್ನ ಕೆಲಸ ನೋಡ್ಕೊಂಡ್ರೆ ನನ್ನ ಜೀವನ ಪಾವನವಾಗತ್ತೆ. ಆಯ್ತು ಬಾಳೆ, ಇಷ್ಟಾರ್ಥ ಸಿದ್ಧಿರಸ್ತು. ನೀನ್ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಹೋಟೆಲ್ ಕರ್ಕೊಂಡ್ ಬಂದಿದ್ಯಾ? ಇದೇ ನಿನ್ ಸರ್ಪ್ರೈಸಾ? ನೀನ್ ಕುತ್ಕೋ ಅಮ್ಮ, ಫಸ್ಟ್ ಹೇಳ್ತೀನಿ. ತಗೋ ಇನ್ನ. ಬೆಳಿಗ್ಗೆಯಿಂದ ನೀನ್ ತುಂಬಾ ತಲೆ ಬಿಸಿಲಿದ್ಯಾ, ಈ ಡ್ರಿಂಕ್ಸ್ ತಗೋ, ಸ್ವಲ್ಪ ಕೂಲ್ ಡೌನ್ ಆಗ್ತೀಯಾ. ಸಿದ್ದು, ನಿಂಗ್ ಗೊತ್ತಲ್ವಾ ನಂಗೆ ಇದೆಲ್ಲ ಇಷ್ಟ ಇಲ್ಲ ಅಂತ. ಹೇ ಕಮಾನ್ ಅಮ್ಮು, ಡ್ರಿಂಕ್ಸ್ ಹೇಳ್ದೆ, ಹಾಟ್ ಡ್ರಿಂಕ್ಸ್ ಅಂತ ಹೇಳುದ್ನಾ? ಇದು ಕೂಲ್ ಡ್ರಿಂಕ್ಸ್ ಅಮ್ಮು. ಸಿದ್ದು, ಇದ್ ನಮ್ ಕಾಲೇಜ್ ಕ್ಯಾಂಟೀನ್ ಅಲ್ಲೇ ಸಿಕ್ತಿತ್ತು. ಇದನ್ ಕೊಡ್ಸಕ್ಕೆ ಇಲ್ಲಿವರೆಗೂ ಕರ್ಕೊಂಡ್ ಬಂದ. ಬ್ರೇಕ್ ಟೈಮ್ ಬೇರೆ ಮುಗಿತಾ ಬಂತು, ವಾಪಸ್ ಕಾಲೇಜಿಗೆ ಹೋಗ್ಬೇಕು ಸಿದ್ದು. ಛೇ, ಇವಳಿಗೆ ಮತ್ತೆ ಬರೋ ಜ್ಯೂಸ್ ಕೊಟ್ಟು ನನ್ನ ಕೆಲಸ ಮುಗಿಸೋಣ ಅನ್ಕೊಂಡ್ರೆ ಕಾಲೇಜು ಅಂತ ಸಾಯ್ತಾಳೆ. ಹೇಗ್ ಕುಡ್ಸೋದು ಇವಳಿಗೆ? ಸಿದ್ದು, ನಿನಗೆ ಹೇಳ್ತಿರೋದು, ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಆಗುತ್ತೆ. ಏನಮ್ಮ ನೀನು? ಏನೋ ನಿನ್ ಜೊತೆ ಆಸೆ ಪಟ್ಟು ಹೊರಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ರೆ ಇಲ್ಲೂ ಅರ್ಜೆಂಟ್ ಮಾಡ್ತಾ ಇದ್ಯಾ? ಅಲ್ಲ ಅಂತ ನೀನ್ ಕ್ಲಾಸಿಗೆ ಹೋಗಿ ಏನ್ ಮಾಡ್ಬೇಕು? ಅಲ್ಲೆಲ್ಲ ಒಲ್ಲಬ್ಬ ಸಿಗ್ತಾನೆ, ಅವನ ಜೊತೆ ಜಗಳ ಆಡ್ಕೊಂಡು ನಿಲ್ತ್ಯಾ. ಅವನ ಜೊತೆ ಜಗಳ ಆಡೋ ಟೈಮ್ನ ನನಗ್ ಪ್ರೀತಿ ಮಾಡಕ್ಕಂತ ಕೊಟ್ರೆ ನನಗೂ ಖುಷಿ ಆಗುತ್ತಲ್ವಾ ಅಮ್ಮು? ನೋಡು, ಮೊದ್ಲೇ ಅವನಿಂದ ಮೂಡ್ ಹಾಳಾಗಿದೆ, ಮತ್ತೆ ಅವನ ಹೆಸರು ತೆಗೆದು ನನ್ ಮೂಡ್ ಮತ್ತೆ ಹಾಳು ಮಾಡ್ಬೇಡ. ಅಷ್ಟಕ್ಕೂ ನೀನ್ ಯಾಕೆ ಇಲ್ಲಿಗೆ ನನ್ನ ಕರ್ಕೊಂಡ್ ಬಂದೆ? ಅದನ್ನ ಹೇಳ್ತೇವ ಇಲ್ವೋ? ಹೇಳ್ತೀನಿ. ಕಣ್ಮುಚ್ಚು. ಯಾಕೆ? ಕಣ್ಮುಚ್ಚು ಅಮ್ಮು, ಪ್ಲೀಸ್. ಕಣ್ಬಿಡ್ಬಾರ್ದು, ಓಕೆನಾ? ಅಮ್ಮು, ಈ ಕಣ್ಬಿಡು. ಅರೆ ಸಿದ್ದು, ಏನು ಇದು? ಮೊದ್ಲು ನನ್ ಗಿಫ್ಟ್ ನ ಆಕ್ಸೆಪ್ಟ್ ಮಾಡು ಅಮ್ಮು. ಥ್ಯಾಂಕ್ ಯು ಸಿದ್ದು, ಥ್ಯಾಂಕ್ ಯು ಸೋ ಮಚ್.
ವೆರಿ ಬ್ಯೂಟಿಫುಲ್ ಗೊತ್ತಾ? ಅಲ್ಲ ಇದನ್ನೇನು ಕೊಡ್ತಿದ್ಯಾ? ಇವತ್ತೇನಾದ್ರು ಸ್ಪೆಷಲ್ ಇದೆಯಾ? ನಾ ಫಸ್ಟ್ ಮೀಟ್ ಆಗಿದ್ದೀನ? ಅಲ್ಲ ಅಲ್ಲ, ನೀನ್ ನನ್ ಪ್ರಪೋಸ್ ಮಾಡಿದ್ದೀನ? ವ್ಯಾಲೆಂಟೈನ್ಸ್ ಡೇನಾ? ಯಾವ್ದು ಅಲ್ಲ, ಮತ್ತೇನ ಕೊಟ್ಟೆ? ನೀನ್ ನನ್ ಜೊತೆ ಇರುವಾಗ ಎವ್ರಿ ಡೇ ಸ್ಪೆಷಲ್ ಅಮ್ಮ. ಥ್ಯಾಂಕ್ ಯು ಸಿದ್ದು. ಬೊಕ್ಕೆ ತುಂಬಾ ಕ್ಯೂಟ್ ಆಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿದ್ದು. ಥ್ಯಾಂಕ್ಸ್ ಅಷ್ಟೇನಾ? ಐ ಲವ್ ಯು ಸಿದ್ದು. ಬರೀ ಥ್ಯಾಂಕ್ ಯು, ಲವ್ ಯು, ಮಿಸ್ ಯು ಇಷ್ಟ ಆಯ್ತು ಇವಳ್ದು. ಇದರಿಂದ ಮುಂದಕ್ಕೆ ಹೋಗೋದೇ ಇಲ್ಲ ಆಸಾಮಿ. ಇವತ್ತು ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಾನೆ ಸರ್ಪ್ರೈಸ್ ಹೆಸರಲ್ಲಿ ಇಷ್ಟೆಲ್ಲ ಮಾಡ್ತಿರೋದು. ಅಂದಣ್ಣ, ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡ್ ಕೂತಿದ್ದೀರಾ? ನೋಡಿ, ನಮ್ಮ ಮನೇಲಿ ಇಬ್ರು ಹೆಣ್ಮಕ್ಳಿದ್ದಾರೆ, ಸ್ವಾತಿ, ಜ್ಯೋತಿ ಅಂತ. ಭಾನುವಾರ ಬಂತು ಅಂದ್ರೆ ಅವ್ರಿಗೂ ಇದೇ ಕೆಲಸ. ಏನೇನೋ ಮುಖಕ್ಕೆ ಹಚ್ಕೊಳ್ಳೋದು, ಸೌತೆಕಾಯಿನ ಕಣ್ಣಲ್ಲಿ ಇಟ್ಕೊಳ್ಳೋದು, ಕಾಲನ್ನ ಬಕೀಟಲ್ಲಿ ಇಟ್ಕೊಳ್ಳೋದು, ಇದೇ ತರ ಏನೇನೋ ಅವತಾರಗಳು. ಏನೇ ಹೇಳಿ ನಂದಣ್ಣ, ನಿಮಗೆ ಲವಲವಿಕೆಯಿಂದ ಇರೋ ಮುದ್ದ ಸೊಸೆ ಸಿಕ್ಕಿದಾಳೆ. ನಿಧಾನಣ್ಣ. ಅಯ್ಯೋ ರೀ, ಒಂದ್ ನಿಮಿಷ ನೀರ್ ತರ್ತೀನಿ ರೀ. ಅಯ್ಯೋ ಅತ್ತೆ, ಯಾರೋ ಮಾವನ ಎದುರುಗಡೆ ನನ್ನನ್ನು ಹೊಗಳ್ತಾ ಇದ್ದಾರೆ, ಸ್ವಲ್ಪ ಕೇಳಿಸ್ಕೊಳ್ಳೋಣ. ಅಯ್ಯೋ ಸುಮ್ನೆ ಇರೆ, ನಿನ್ ಮಾತ್ ಕೇಳಿ ನಾನ್ ಬಯಸ್ಕೋಬೇಕಷ್ಟೇ. ಅತ್ತೆ ನಿಂತ್ಕೊಳ್ಳಿ. ಏನ್ ಚೂಟಿ ಇದ್ದಾಳೆ ನಂದಣ್ಣ ನಿಮ್ ಸೊಸೆ. ನಿಮ್ಗೆ ನಿಮ್ ಹೆಂಡತಿ ಮೇಲೆ ಹೊಸ ಪ್ರೀತಿ ಹುಟ್ಟುತ್ತೆ ಅಂತ ನಿಮ್ಮ ಹತ್ರನೇ ಬಂದು ಹೇಳ್ತಾ ಇದ್ದಾಳಲ್ಲ. ಯಾವುದೇ ಹುಡುಗಿ ಆದ್ರೂ ತವ್ರ ಮನೆಯಿಂದ ಗಂಡನ ಮನೆಗೆ ಬಂದಾಗ ಹೊಂದ್ಕೊಳ್ಳೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಆದ್ರೆ ನಿಮ್ ಸೊಸೆ ಬಂದು ಇನ್ನು 1 ತಿಂಗಳು ಆಗಿಲ್ಲ, ಅಷ್ಟು ಬೇಗ ನಿಮ್ ಮನೆಯೊಳಗ್ಬಿಟ್ಟಿದಾಳಲ್ಲ ಅವಳು. ನಿಮ್ ಮಗ ಲವ್ ಮಾಡಿ ಮದುವೆ ಮಾಡ್ಕೊಂಡ ಅಂತ ಗೊತ್ತಾದ್ಮೇಲೆ ನಿಮ್ ಸೊಸೆ ನಿಮ್ಮನ್ನೆಲ್ಲ ತುಂಬಾ ಆಟ ಆಡ್ಸ್ತಾಳೆ ಅಂತ ಅನ್ಕೊಂಡಿದ್ ನಾವು ಸುಳ್ಳಲ್ಲ. ಅದರಲ್ಲೂ ಈಗಿನ ಕಾಲದ ಹುಡುಗಿರು ಅತ್ತೆ ಮಾವನ್ನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಆದ್ರೆ ನಿಮ್ ಸೊಸೆ ಅತ್ತೆ ಜೊತೆ ಎಷ್ಟು ಸಲಿಗೆಯಿಂದ ಪ್ರೀತಿಯಿಂದ ಇದ್ದಾರೆ ನೋಡಿ. ಅಷ್ಟೇ ಅಲ್ಲ, ಬಂದವ್ರನ್ನ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ನಿಜವಾಗ್ಲೂ ಭಾರಿ ಒಳ್ಳೆ ಸೊಸೆ, ಅನುಮಾನನೇ ಇಲ್ಲ. ಮಂಜಣ್ಣ, ಆ ವಿಷಯ ಬಿಡಿ. ಅದೇನೋ ಹೊಸ ಸಂಬಂಧಗಳು ಬಂದಿದೆ ಅಂತ ಅಂದ್ರಲ್ಲ, ತೋರಿಸಿ. ಮಾವ, ನನ್ನನ್ನಿನ್ನೂ ನೀವು ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ ಅಲ್ವಾ? ನೋಡ್ತಾ ಇರಿ ಈ ಮೀನಾ ಹೇಗೆ ನಿಮ್ ಮನ್ಸನ್ನ ಗೆಲ್ತಾಳೆ ಅಂತ. ಸಿದ್ದು, ನನಗೊಂದು ತುಂಬಾ ಖುಷಿ ಆಗ್ತಿದೆ. ಯು ಮೇಡ್ ಮೈ ಡೇ. ನಿನ್ನಂತ ಪಡೆಯಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಸೇಮ್ ಪಿನ್, ನನಗೂ ಅಷ್ಟೇ. Yo, here comes the tiger, he's got the power under the cover. You better watch out, his eyes on fire, that's gonna break you down. ಅಮೂಲ್ಯ, ನಿನ್ ತರ ಒಬ್ಬ ಶತ್ರುನ್ ಪಡ್ಕೊಳ್ಳಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಏಯ್, ಯಾಕೋ ವಿಡಿಯೋನ ರೆಕಾರ್ಡ್ ಮಾಡಿದೆ? ಏನಿಲ್ಲ ಬ್ರದರ್, ಲವ್ ಬರ್ಡ್ಸ್ ನೋಡಕ್ ತುಂಬಾ ಕ್ಯೂಟ್ ಆಗಿದ್ರಿ ಅಂತ ಅನ್ಬಿಟ್ಟು ಫೋನ್ ಅಲ್ಲಿ ಒಂದ್ ವಿಡಿಯೋ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡೆ. ಯಾಕೆಂದ್ರೆ ಈ ಕರಿಬೇಕೇನಾದ್ರೂ ಬಾಲ ಬಿಚ್ಚಿದ್ರೆ ಇವ್ರಪ್ಪನ್ಗೆ, ಇವ್ರಮ್ಮನ್ಗೆ, ಇವ್ರ ಚಿಕ್ಕಪ್ಪನ್ಗೆ, ಇವ್ರ ಚಿಕ್ಕಮ್ಮನ್ಗೆ, ಇಡೀ ಕಾಂದಾನ್ಗೆ ತೋರ್ಸಕ್ಕೆ ಒಂದು ಪ್ರೂಫ್ ಉಳಿತಲ್ಲ ಅಂತ. ಬೇಡ ಕಾಡ್ ಪಾಪ, ವಿಡಿಯೋ ಡಿಲೀಟ್ ಮಾಡು. ಬಂದ್ಬಿಡು. ನೀನು ಎಲ್ರ ಮುಂದೆ ನನಗೆ ಕಪಾಲ ಕೊಡ್ಬಿಟ್ಟು ಅವಮಾನ ಮಾಡ್ಲಿಲ್ವಾ? ಆದ್ರೆ ಇವಾಗ ಬಿಟ್ಬಿಡ್ತೀನಾ? ಚಿನ್ನದ ಗಣಿ ತರ ಸಿಕ್ಕಿದೆ, ವೇಸ್ಟ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ನೋ ವೇ. ನಿನ್ನಂತ
ಹತ್ರ ಹೋಗಿ ಹೋಗಿ ನಾನ್ ಸಾರಿ ಕೇಳ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ನಿನಗೆ ಇದನ್ನ ಏನು ಸಿಗುತ್ತೆ ವಲ್ಲಭ? ಖುಷಿ ಸಿಗುತ್ತಾ? ಇದನ್ನ ಖುಷಿ ಅನ್ನಲ್ಲ, ಸ್ಯಾಡಿಸಮ್ ಅಂತಾರೆ, ಸ್ಯಾಡಿಸಮ್. ಪ್ಲೀಸ್ ಕಣೋ ವಲ್ಲಭ, ಪ್ಲೀಸ್ ವಿಡಿಯೋ ಡಿಲೀಟ್ ಮಾಡು ವಲ್ಲಭ, ಪ್ಲೀಸ್ ಕಣೋ, ಡಿಲೀಟ್ ಮಾಡೋ ವಿಡಿಯೋನ. ಅಯ್ಯೋ ಪಾಪಚ್ಚಿ ಮಗ, ನೋಡಿದ್ರೆ ಪಾಪ ಅಂತ ಅನ್ಸ್ತದೆ ಕಣೋ. ಓಕೆ, ವಿಡಿಯೋ ಡಿಲೀಟ್ ಮಾಡ್ಬಿಡ್ಲಾ? ಬೇಡ ಬೇಡ ಬೇಡ, ನಿನ್ನೆ ಕಾಲೇಜ್ ಹತ್ರ ಹೋಗಿ ವಲ್ಲಭಂದೇನು ತಪ್ಪಿಲ್ಲ ಅಂತ ಹೇಳಿದ್ರೆ ನಮ್ಗೆ ಬೈದ್ ಕಳಿಸ್ಬಿಡ್ಲು. ಎಕ್ಸಾಮ್ ಬರೆಯೋದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಟ್ಟು ಆ ಕಾಡ್ ಪಾಪನ ಬಗ್ಗೆ ಯೋಚನೆ ಮಾಡ್ತೀಯ ಅಂತ ಬೈದ್ಲು. ವಲ್ಲಭನ ಫ್ರೆಂಡ್ ಮಾಡ್ಕೋಬೇಡಿ, ಫ್ರೆಂಡ್ ಮಾಡ್ಕೊಂಡ್ರೆ ನಂತರ ನೀವು ಕಣ್ಣೀರ್ ಹಾಕ್ತೀರಾ ಅಂತ ಬೋನ್ ಎಲ್ಲ ಮಾಡ್ಕೊಳ್ಸಿದ್ಲು. ಸಾಫ್ಟ್ ಕಾರ್ನರು ಯಾರಿಗ್ ಬೇಕಾದ್ರೂ ತೋರ್ಸಿ, ಆ ಕಾಡ್ ಪಾಪನ್ ತೋರ್ಸ್ಬೇಡಿ ಅಂತ ಬೈದ್ಲು. ಒಟ್ನಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಮಾಡಿರೋ ವಿಡಿಯೋನ ಡಿಲೀಟ್ ಮಾಡ್ತೀಯ ಮಗ. ಏನ್ರು ಇದು? ಟೈಮ್ ನೋಡ್ಕೊಂಡ್ ಬತ್ತಿ ಇಡ್ತಿದ್ದೀರಲ್ಲ? ಕರೆಕ್ಟ್, ಬತ್ತಿ ಇಟ್ಟಾಯ್ತು. ಇನ್ ಏನೇ ಇದ್ರು ಪಟಾಕಿನ ಹಚ್ಬಿಟ್ಟು ನಿಮ್ ಮನೆ ಮುಂದೆ ಬ್ಲಾಸ್ಟ್ ಮಾಡೋದು ಅಷ್ಟೇ. ನಮ್ಮನೇಲಿ ಪಟಾಕಿನ ಹಂಗಾರೆ ಕನ್ಫರ್ಮ್ ಆಗಿ ನಮ್ಮ ಅಪ್ಪಂಗೆ ಚಿಕ್ಕಪ್ಪಂಗೆ ಎಲ್ಲರಿಗೂ ತೋರಿಸ್ತಾನೆ. ವಲ್ಲಭ, ಏ ವಲ್ಲಭ, ಇವತ್ತು ಈ ಅಮ್ಮುಗೆ ಡ್ರಿಂಕ್ಸ್ ಅಲ್ಲಿ ಮಾತ್ರ ಹಾಕಿ ಕೆಲಸ ಸಾಧಿಸ್ಕೋಣ ಅಂತ ಇದ್ರೆ ಈ ವಲ್ಲಭ ಎಲ್ಲ ಹಾಳು ಮಾಡ್ಬಿಟ್ಟ. ನಂಜಪ್ಪ ಬಂದಿದ್ರಲ್ಲ, ಏನಾಯ್ತು? ನಿಮ್ ಮನೆತನಕ್ಕೆ ಸರಿ ಹೋಗುವಂತ ಹುಡುಗಿ ಯಾವ್ದಾದ್ರು ಗೊತ್ತಾಯ್ತಾ? ಗೊತ್ತಾಗಕ್ಕ ಕೋತಿ ಬಿಡ್ಬೇಕಲ್ಲ, ನನ್ ಮೂಡೆಲ್ಲ ಹಾಳಾಗೋಯ್ತು. ಕೋತಿನ? ಯಾರು? ಆ ಬ್ರೋಕರ್ ಮಂಜಪ್ಪನಾ? ಅಲ್ಲ ಹನುಮಂತಣ್ಣ, ಅವಳು ಯಾರು? ನಿನ್ ಹೆಂಡತಿ ಗಿರಿಜಾನ? ನೋಡಪ್ಪ, ಹೆಂಗಸನ್ನ ಹೆಂಡತಿನ ಹಂಗೆಲ್ಲ ಆಡಬಾರ್ದು. ಹನುಮಂತಣ್ಣ, ನಾನ್ ಹೇಳ್ತಾ ಇರೋದು ಅದೇ, ಅವಳು ನಿನ್ ದೊಡ್ಡ ಮಗಳ ಧನ್ಯಾನ? ನಿನ್ ಚಿಕ್ಕ ಮಗಳ ರಕ್ಷಾನ? ಅವಳು ಅಲ್ಲ. ಮತ್ಯಾರು? ಅಷ್ಟು ಗೊತ್ತಲ್ವ ಅನ್ನೋಂತಣ್ಣ, ಒಂದ್ ಹೆಸರು ಬಿಟ್ಟು ಎಲ್ಲ ಹೆಸರು ಹೇಳ್ತಾ ಇದಾರೆ. ಅವ್ರು ಮಾತಾಡ್ತಾ ಇರೋದು ಅವ್ರ ಸೊಸೆ ಮೀನಾ ಬಗ್ಗೆ. ನಿನ್ ಸೊಸೆ ಮೀನಾ ಬಗ್ಗೆ ಹೇಳ್ತಾ ಇದೀಯಾ? ಮೊದ್ಲೇ ಅದನ್ನ ಹೇಳ್ಬಾರ್ದಾ? ಹನುಮಂತಣ್ಣ, ಮಾತ್ಗೂ ನೀವು ನಿಮ್ ಸೊಸೆ ಅಂತ ನಂಗೆ ಹೇಳ್ಬೇಡಿ. ನಾನು ಇನ್ನೂ ಸೊಸೆ ಅಂತ ಒಪ್ಕೊಂಡಿಲ್ಲ ಅವಳನ್ನ. ಅಲ್ಲ, ಮಂಜಪ್ಪನ್ ಕರ್ಕೊಂಡು ನಾನು ಮನೆಗೆ ಹೋದ್ರೆ ಮುಖಕ್ಕೆಲ್ಲ ಏನೋ ಹಿಟ್ ಬೆಳ್ಕೊಂಡಿದ್ದಾಳೆ. ಮಂಜಪ್ಪನ್ ಮುಂದೆ ಹೇಗಾಗ್ಬೇಡ ನಂಗೆ. ನಮ್ ನಂದ ಗೋಕುಲಕ್ಕೆ ಒಂದ್ ಕೋತಿ ಸೇರ್ಕೊಂಡಿದ್ದೆ, ಅವಳೇ ಆ ಕೋತಿ. ಕೋತಿ ತಾನ್ ಕೆಡೋದಲ್ದೆ ವನ ಎಲ್ಲ ಕೆಡಿಸ್ತಾ ಇದೆ. ಹಿಟ್ಟನ್ನ ಅವಳ ಮುಖಕ್ಕೆ ಹಚ್ಕೊಳ್ಳೋದಲ್ದೆ ಗಿರ್ಜನ್ ಮುಖಕ್ಕೂ ಹಚ್ಚಿದ್ಲು. ಅವರಿಬ್ರು ಅವತಾರ ನೋಡ್ಬೇಕಾಗಿತ್ತು. ನನ್ಗೆಷ್ಟು ಸಿಟ್ಟು ಬರ್ತಾ ಇತ್ತು ಗೊತ್ತಾ? ಅವಳು ಹೀಗೆ ಬಿಟ್ರೆ ಮನೇಲಿ ಎಲ್ರು ಅಧಿಕ ಪ್ರಸಂಗಿ ಮಾಡ್ಬಿಡ್ತಾಳೆ. ನಾನು ಅದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು.